ಅಮ್ಮಾರವರಲ್ಲಿ ಇಂಥ ವಿಶೇಷತೆ ಇದ್ದು ಅವರು ವಿಶೇಷವಾಗಿ 3 ಮಾತುಗಳನ್ನು ಹೇಳ್ತಾ ಇದ್ರು. ಅದರಲ್ಲಿ ಯಾವುದು ಅಂತಂದರೆ, ಹರ್ ಗಡಿ ಅಂತಿಮ ಘಳಿಗೆ, ಪ್ರತಿ ಕ್ಷಣ ನಮ್ಮದು ಅಂತಿಮ ಕ್ಷಣ ಇದೆ. ಯಾಕಂದರೆ ಈ ಸಮಯ ಬಹಳ ಸಮೀಪ ಇದೆ, ಸಮಯ ಬಹಳ ನಾಜೂಕ ಇದೆ, ಅಂತಿಮ ಸಮಯ ಇದೆ, ಸಂಗಮ ಯುಗದ ಸಮಯ ಕೊನೆಯ ಗಳಿಗೆಯಲ್ಲಿದ್ದೀವಿ ಅಂದಮೇಲೆ ನಾವೇನೇ ಪುರುಷಾರ್ಥ ಮಾಡಿದ್ರೂ ನಾಳೆ ಮಾಡ್ತೀವಿ ಅನ್ನುವಂಥದ್ದು ವಿಚಾರ ಮಾಡದೆ ನನ್ನದು ಇದೇ ಕ್ಷಣ ಅಂತಿಮ ಕ್ಷಣ ಅಂತ ತಿಳ್ಕೊಂಡು ನಾವು ಪುರುಷಾರ್ಥ ಮಾಡಬೇಕು. ಎರಡನೇ ಮಾತು ಹೇಳ್ತಿದ್ರು, ಹುಕುಮೇ ಹುಕುಮ್ ಚಲಾ ರಹೇಗೆ ಅಂತ. ಅಂದರೆ ನಡೆಸುವಂಥವನು ಅವನು, ನಡೆಯುವಂಥವನು ನಾನು. ಅವನು ಯಾವ ರೀತಿ ಆಜ್ಞೆ ಮಾಡ್ತಾನೋ ಆ ಆಜ್ಞೆ ಅನುಸಾರವಾಗಿ ನಡೆಯುವಂಥವನು. ಆ ರೀತಿ ಮೊಮ್ಮಾರವರು ಎಲ್ಲರಿಗೂ ತಿಳಿಸಿದರು. ಎಲ್ಲರೂ ಏನು ಸ್ಮೃತಿ ಇರಬೇಕು, ಯಾವ ರೂಪದ ಅಭ್ಯಾಸ ಮಾಡಬೇಕು ಅಂದರೆ, ಬಾಬಾ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಅವನ ಆಜ್ಞೆ ಇಲ್ಲದೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊಮ್ಮಾರವರು ಜೂನ್ 20ನೇ ತಾರೀಕಿಗೆ 24ನೇ ತಾರೀಕಿಗೆ ದೇಹವನ್ನು ತ್ಯಜಿಸಿದರು. 2 ದಿವಸ ಮೊದಲು, ಅಂದರೆ 1 ವಾರ ಮೊದಲು ಬಾಂಬೆಯಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದರು. ಆಗ ಡಾಕ್ಟ್ರು ಹೇಳಿದ್ರಂತೆ, ಇವರು ಈ ರೀತಿ ಇವರಿಗೆ ಕ್ಯಾನ್ಸರ್ ಆಗಿದೆ, ಇವರು ಭಾಳ ದಿನ ಉಳಿಯೋದಿಲ್ಲ ಅಂತ. ಆ ಸಮಾಚಾರ ರಮೇಶ್ ಭಾಯಿ ಅವರಿಗೆ ಡಾಕ್ಟರ್ ಹೇಳಿದರು. ಅವಾಗ ರಮೇಶ್ ಭಾಯಿ ಏನು ಮಾಡಿದರು, ಬಾಬಾರವರಿಗೆ ತಿಳಿಸಿದರು. ಬಾಬಾ ಈ ರೀತಿ ಸಮಾಚಾರ ಇದೆ ಅಂತ ತಿಳಿಸಿದರು. ಬಾಬಾ ಏನು ಹೇಳಿದರು, ಇಲ್ಲ ಮೊಮ್ಮಾರವ್ರಿಗೆ ಹೇಳಿಬಿಡು ಅಂತ ಹೇಳಿದರು. ಆಗ ರಮೇಶ್ ಭಾಯಿ ಪೂರ್ಣ ತಾಯಿ ಏನೇ ಇರುವಂಥವ್ರಿಗೆ, ತಾಯಿಗೆ ನೀನು ಇನ್ನು ಉಳಿಯೋದಿಲ್ಲ ಅಂತ ಹೇಳುವಂಥದ್ದು ಯಾವ ಮಗ ಹೇಳ್ತಾನೆ? ಯಾವುದೇ ಮಗ ಇದ್ರೂ ಏನಂತಾನೆ, ಆರಾಮಿದ್ದೀರಿ, ಏನೂ ಆಗೋದಿಲ್ಲ, ಎಲ್ಲ ಚಲೋ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಸತ್ಯ ಹೇಳಬೇಕು. ಆ ಸತ್ಯ ಏನಿದೆ, ಕಹಿ ಇದೆ, ಹೇಳೋದಕ್ಕೆ ಮನಸ್ಸಾಗೋದಿಲ್ಲ, ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅವ್ರು ಏನು ಮಾಡಿದ್ರಂತೆ, ಡಾಕ್ಟ್ರು ಹೇಳಿರುವಂಥ ಸಮಾಚಾರ ಒಂದು ಚೀಟಿಯೊಳಗೆ ಬರೆದು ಮೊಮ್ಮಾರವ್ರ ಕೈಯೊಳಗೆ ಕೊಟ್ಟರು. ಆಗ ಮೊಮ್ಮಾರವರು ಸ್ವಲ್ಪ ಒಂದು ಸಂಕಲ್ಪ, ಒಂದು ಲಹರನೂ ಕೂಡ ವಿಚಲಿತ ಆಗಲಿಲ್ಲ ಅಂತ. ಅದಕ್ಕೆ ನಾಟಕ ಬಹಳ ಬಲವಾನಿದೆ ಅಂತ ಹೇಳ್ತಾರೆ. ನಾಟಕದೊಳಗೆ ಏನಾಗ್ತದೋ ಅದು ನಾಟಕದ ಒಂದು ಜಾಲು ಭಾಳ ಬಲವಾನಿದೆ ಅಂತ ಹೇಳ್ತಾರೆ. ಆ ರೀತಿ ಬಹಳಷ್ಟು ಯಾವುದು ಒಂದು ಸಂಕಲ್ಪನೂ ಸಹಿತ ಏರುಪೇರಿಲ್ಲದೆ ಅದೊಂದು ದೃಢತೆ, ಆ ಒಂದು ನಿಶ್ಚಯ, ಆ ಒಂದು ನಿರ್ಭಯ, ಆ ಒಂದು ಅಲೌಕಿಕ ಶಕ್ತಿ ಮೊಮ್ಮಾರವರಲ್ಲಿ ಇತ್ತು. ಅವರಿಗೇನು ಆ ವಿಷಯದ ಅಸರ ಅವ್ರ ಮೇಲೆ ಆಗಲಿಲ್ಲ. ಇದು ದೇಹಕ್ಕೆ ಎಷ್ಟೇ ತೊಂದರೆ ಇದ್ರೂ ಕೂಡ ಅದರ ಅಸರ ಅವರಿಗೆ ಆಗಲಿಲ್ಲ. ಆದರೆ ಮೊಮ್ಮಾರವರಲ್ಲಿ ವಿಶೇಷತೆ ಎಷ್ಟಿತ್ತು ಅಂತಂದರೆ, ಎಲ್ಲರನ್ನೂ ಪ್ರೀತಿಯಿಂದ ಸಂಘಟಿಸುವಂಥ ಶಕ್ತಿ ಇತ್ತು. ಆಮೇಲೆ ಮೊಮ್ಮರವರಿಗೆ ಈ ಸ್ಥಾನ ಕೊಟ್ಟರು, ಮತ್ತೆ ಬೇರೆ ಯಾರಿಗಾರೆ ಕೊಡಬೇಕಾಗುತ್ತಲ್ಲ. ಈ ಒಂದು ಯಜ್ಞದಲ್ಲಿ ತಾಯಿಯ ಸ್ಥಾನ ಬಾಬಾ ಯಾಕೆ ಇವರಿಗೆ ಕೊಟ್ಟರು ಅಂತ. ಇಲ್ಲಿ ಯಾಕೆ ಕೊಟ್ಟರು ಅಂತಂದರೆ, ಮೊಮ್ಮಾರವರಲ್ಲಿ ಬಾಬಾ ಏನು ಜ್ಞಾನ ಹೇಳ್ತಾರೋ ಆ ಜ್ಞಾನ ಹೇಳಿರುವಂಥದ್ದನ್ನೆಲ್ಲವೂ ಅಳವಡಿಸಿಕೊಳ್ಳುವಂತಹ, ಸಮಾವೇಶ ಮಾಡಿಕೊಳ್ಳುವಂತಹ ವಿಶೇಷ ಕ್ವಾಲಿಟಿ ಮೊಮ್ಮಾರವರಲ್ಲಿ. ಅದಕ್ಕಾಗಿ ಬಾಬಾರವರು ಏನು ಮಾಡಿದರು, ಮೊಮ್ಮಾರವರಿಗೆ ಆ ಒಂದು ತಾಯಿಯ ಸ್ಥಾನವನ್ನು ಕೊಟ್ಟರು. ಮೊಮ್ಮಾರವರ ಪೂರ್ಣ ಜೀವನದಲ್ಲಿ ಅನೇಕ ಘಟನೆಗಳನ್ನು, ಪ್ರಸಂಗಗಳನ್ನು ನಾವು ಹಿರಿಯರಿಂದ ಕೇಳ್ತೀವಿ. ಒಂದು ಪ್ರಸಂಗ ಏನು ಅಂತಂದರೆ, ಅಂದರೆ ಎಷ್ಟು ಸರಳವಾಗಿದ್ದರು ಮತ್ತು ಯಜ್ಞದ ಪ್ರತಿಯಾಗಿ ಅವರಿಗೆ ಎಷ್ಟೊಂದು ಪ್ರೀತಿ ಇತ್ತು ಅಂತ. ಒಬ್ಬರು ರೇಷನ್ ಸ್ವಚ್ಛ ಮಾಡ್ತಿದ್ರು, ಭಾಳ ಕಡೆ ಸ್ವಚ್ಛ ಮಾಡ್ತಿದ್ರು. ಸ್ವಚ್ಛ ಮಾಡ್ತಾ ಇದ್ದಾಗ ಸ್ವಚ್ಛ ಮಾಡೋದೆಲ್ಲ ಮುಗೀತು ಅಂತ ಹೇಳಿಲ್ಲ. ಆಗ ಮೊಮ್ಮ ನೋಡಿದ್ರಂತೆ, 4 ಕಾಳು ಕೆಳಗೆ ಬಿದ್ದಿದ್ವು ಅಂತ. ಮತ್ತೆ ಆಯುಷ್ಮಾನ್ ತೊಗೊಂಡ್ಬಂದರು. ಆಗ ಅಮ್ಮ ಅವರಿಗೆ ಏನು ಹೇಳಿದ್ರಂತ, ಇವು 4 ಕಾಳು ಅಂತ ತಿಳ್ಕೊಳ್ಬೇಡ್ರಿ, ಇದು ಯಜ್ಞದ 4 ಅಮೂಲ್ಯವಾದಂಥ ಮುತ್ತುಗಳು ಅಂತ ತಿಳ್ಕೊಳ್ರಿ. ಏನೋ 4 ಕಾಳು ಬಿದ್ದಾವಲ್ಲ, ಹೋಗಿ ಬಿಡು, ಬೇಕಾದಷ್ಟು ಇರ್ತದೆ ಆ ರೂಪದಲ್ಲಿ ವಿಚಾರ ಮಾಡೋದಿಲ್ಲ. ಯಜ್ಞದ ಒಂದೊಂದು ಕಣನೂ ಸಹಿತ ಬಹಳ ಬೆಲೆ ಉಳ್ಳಂಥದ್ದು, ಬಹಳ ಅಮೂಲ್ಯ ಆದಂಥದ್ದು. ಅದು ಯಾರ್ದು? ಭಗವಂತನ ಮನೆ ಯಜ್ಞದಲ್ಲಿ ಬಂದು ಬಿದ್ದಿದೆ ಅಂತಂದ್ರೆ ಅದು ಸಾಧಾರಣ ಅಲ್ಲ. ಅದಕ್ಕೆ ಒಂದೊಂದು ಕಾಳು ಸಹಿತ ಅಮೂಲ್ಯ ರತ್ನ ಅಂತ ತಿಳ್ಕೊಂಡು ಅವುಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು.
ಮಾಡ್ತೀವಿ, ಹಿಂಗೆ ಮಾಡಿದ್ರಿ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು ಅಂತೀವಿ. ಆದರೆ ಅವರಲ್ಲಿ ಏನು ವಿಶೇಷತೆ ಇತ್ತು ಅಂದರೆ ಅವರೊಳಗೆ ಯಾರೇನು ತಪ್ಪು ಮಾಡಿದ್ದು ಕಾಣಿಸ್ತಲ್ಲ ಅವ್ರನ್ನ ಕರಿತಿದ್ರಂತೆ. ಕರೆದವ್ರಿಗೆ ಮೊದಲು ಮಹಿಮಾ ಮಾಡ್ತಿದ್ರಂತೆ. ಇಂತಹ ವಿಶೇಷತೆ ನಿನ್ನಲ್ಲಿದೆ, ಇಂಥ ವಿಶೇಷತೆ ನಿನ್ನಲ್ಲಿದೆ, ಇಂಥದ್ದಿದೆ ಎಲ್ಲ ಮಹಿಮೆ ಮಾಡಿ ಇದೊಂದು ನೀವು ಪರಿವರ್ತನೆ ಮಾಡಿಕೊಂಡ್ರೆ ಇನ್ನೂ ಭಾಳ ಚಲೋ ಇರ್ತದೆ ಅಂತ ಹೇಳ್ತಿದ್ರು. ಅವಾಗ ಅವ್ರಿಗೆ ಏನಾಗ್ತಿತ್ತು, ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ರು, ಪ್ರೀತಿಯಿಂದ ಪರಿವರ್ತನೆ ಮಾಡ್ತಿದ್ರು. ಆಮೇಲೆ ಇನ್ನೊಂದು ಘಟನೆ ಏನು ಅಂತಂದರೆ, ಮೊಮ್ಮರೂರಲ್ಲಿ ಭಾಳ ದೃಢತೆಯ ಬಲ ಇತ್ತು, ಯೋಗದ ಬಲ ಇತ್ತು. ಆಮೇಲೆ ಏನಾಗ್ತದೆ ಅದರೊಳಗೆ ಕಲ್ಯಾಣ ಭಾವಿ ಅಂತಂತೆ, ಅಂದರೆ ಏನಾಗೋದಿದೆ ಆಗ್ತದೆ ಅನ್ನೋದು ನಿಶ್ಚಯ ಇತ್ತು. ಒಂದು ಕಡೆಗೆ ಒಂದು ಸ್ಥಾನದಲ್ಲಿ ಮೊಮ್ಮರವರು 3ನೇ ಅಂತಸ್ತಿನಲ್ಲಿ ಯೋಗ ಮಾಡಿಸ್ತಿದ್ರು, ಮೆಡಿಟೇಷನ್ ಮಾಡಿಸಿದಾಗ ಕೂತ್ಕೊಂಡಿದ್ರು. ಆ ಊರೊಳಗಡೆ ಅವಾಗಿನ ಕಾಲದೊಳಗೆ ಬ್ರಹ್ಮಕುಮಾರೀಸ್ ಏನು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅವ್ರೇನಂತ ತಿಳ್ಕೊಳ್ತಿದ್ರು, ಬಿಳಿ ಬಟ್ಟೆ ಹಾಕ್ಕೊಳ್ತಾರೆ, ಹಣೆ ಮೇಲೆ ಕುಂಕುಮ ಇಲ್ಲ, ಬಳೆ ಇಲ್ಲ, ಬೇರೆ ಯಾವುದೋ ಧರ್ಮದ ಪ್ರಚಾರ ಮಾಡೋದಕ್ಕೆ ಯಾವುದೇ ಧರ್ಮದ ಪ್ರಭಾವ ಮಾಡೋದಕ್ಕೆ ಬಂದಿದ್ದಾರೆ ಅಂತ ತಪ್ಪು ತಿಳ್ಕೊಂಡು ವಿರೋಧ ಮಾಡ್ತಿದ್ರು. ಅದಕ್ಕೆ ವಿರೋಧ ಮಾಡ್ತಾ ಇದ್ದಾಗ ಇವತ್ತು ಈ ಬ್ರಹ್ಮಕುಮಾರೀಸ್ ಹೆಡ್ ಏನಿದ್ದಾರಲ್ಲ ಇಲ್ಲಿ ಬಂದಾರೆ ಅಂತವರಿಗೆ ಗೊತ್ತು ಮಾಡಿಕೊಂಡು ಒಂದು ಸ್ವಲ್ಪ ಜನ ಗುಂಪು ಕಟ್ಕೊಂಡು ಕೆಳಗಡೆ ಬಂದು ಸ್ಟ್ರೈಕ್ ಮಾಡಿದವರಿಗೆ ಗುಂಪು ಕಟ್ಕೊಂಡು ಕೆಳಗಡೆ ಬಂದು ನಿಂತಿದ್ರು. ಅದರೊಳಗೆ ಆ ಗುಂಪಿನೊಳಗೆ ಯಾರು ಲೀಡರ್ ಇರ್ತಾರಲ್ಲ ಅವರಿಗೆ 2-3 ಜನಕ್ಕೆ ಕಳಿಸಿದ್ರು, ಮೇಲೆ ಹೋಗಿ ಮಾತಾಡ್ಕೊಂಡು ಬರ್ರಿ ಅಂತ. ಅಲ್ಲಿ ಮೇಲೆ ಹೋದಾಗ ಮೊಮ್ಮರವರು ತಪಸ್ಸಿಗೆ ಕೂತ್ಕೊಂಡಿದ್ರು, ಎಲ್ಲರಿಗೂ ತಪಸ್ಸು ಮಾಡಿಸ್ತಾ ಇದ್ರು, ಯೋಗ ಮಾಡಿಸ್ತಾ ಇದ್ರು. ಅವರನ್ನು ನೋಡಿದಾಗ ಅವರಿಗೆ ಶಕ್ತಿ ದೇವಿಯ ಅನುಭವ ಆಯಿತು. ಅವರಿಗೆ ಒಂದು ಸೂಕ್ಷ್ಮವಾದಂತಹ ಅಲೌಕಿಕವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ದಿವ್ಯ ಪ್ರಭಾವ ಇವರಿಗೆ ಅನುಭವ ಆಯಿತು. ಆ ಅನುಭವ ಆದಾಗ ಅವರು ಅಲ್ಲೇ ಕೂತ್ಕೊಂಡೇ ಬಿಟ್ಟರು. ಅಲ್ಲೇ ಕೂತ್ಕೊಂಡು ಬಿಟ್ಟಾಗ ಅವರಿಗೆ ಕೆಳಗೆ ಕೂತ್ಕೊಂಡು ಕಾಯ್ತಿದ್ರು. ಏನೋ ಇವ್ರಿಗೆ ಕೇಳ್ಕೊಂಡು ಬರ್ರಿ ಅಂತ ಹೋಗಿ ಗದ್ದ ಮಾಡಿ ಬರ್ರಿ ಅಂತ ಹೋಗಿ ಕಳಿಸಿದ್ರೆ ಇವರಿಗೂ ಅಲ್ಲೇ ಓಂ ಶಾಂತಿ ಅಥವಾ ಬ್ರಹ್ಮಕುಮಾರಿ ಜಾದು ಆಗ್ಬಿಡ್ತೇನೋ ಇವರಿಗೂ ಅಂತ ಅವ್ರ ಕೆಳಗೆ ಮಾತಾಡ್ಕೊಳ್ತಾ ಕುಂತ್ರಂತ. ಕುಂತು ಆವಾಗ ಅವ್ರ ನಂತರದಲ್ಲಿ ಕೆಳಗೆ ಬಂದ್ರಂತ, ನಾವೇನು ತಿಳ್ಕೊಂಡಿದ್ದೀವಿ ಆ ರೂಪದಲ್ಲಿ ಇಲ್ಲ, ಅವ್ರ ನಿಜವಾದ ದೇವಿ ಸಾಕ್ಷಾತ್ಕಾರ ನಮಗಾಯಿತು ಅಂತಂದ್ರೆ. ಎಷ್ಟೆಲ್ಲ ಜನ ವಿರೋಧ ಮಾಡಿದ್ರು, ವಿರೋಧ ಮಾಡಿದವರೆಲ್ಲರೂ ಬಂದು ಅವ್ರ ಎದುರುಗಡೆ ತಲೆ ಬಾಗಿದ್ರು. ಅಂದರೆ ನಮಸ್ಕಾರ ಪೂಜ್ಯ ರೂಪದಿಂದ ಅನುಭವ ಮಾಡಿದರು. ಅಂದರೆ ಮೊಮ್ಮರವರಲ್ಲಿ ಇಂತಹ ಒಂದು ಶಕ್ತಿ ಇತ್ತಲ್ಲ, ಅವರು ಎಷ್ಟೋ ರೂಪದಿಂದ ವಿರೋಧ ಮಾಡೋದಕ್ಕಾಗಿ ಬಂದಿರುವಂಥವರು ಒಂದು ಕ್ಷಣದ ದೃಷ್ಟಿಯಿಂದ ಏನಾದರೂ ಸಂಪೂರ್ಣ ಸೀಸಲಾದರು, ತಣ್ಣಗಾದರು. ಅಂದರೆ ಅವ್ರ ಪರಿವರ್ತನೆಯ ಬಂದಿದ್ರು. ಆ ರೀತಿ ಅಂತಹ ಕಠೋರ ವಿಚಾರದವರನ್ನು ಸಹಿತ, ಕಠೋರ ಮನೋಭಾವದವರನ್ನು ಸಹಿತ ಪರಿವರ್ತನೆ ಮಾಡುವಂತಹ ಶಕ್ತಿ ಮೊಮ್ಮರವ್ರಿಗಿತ್ತು. ಇನ್ನೊಂದು ಘಟನೆ ಏನು ಅಂದರೆ, ಈಗ ನಾವು ಸೆಂಟ್ರೊಳಗಿರುವಂಥ ಅಕ್ಕಂದರು ಏನಾದ್ರು ಸ್ವಲ್ಪ ಮಾತು ಕತೆ ವ್ಯವಹಾರಗಳಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಬೇಜಾರಾಗಿರ್ತದೆ. ಬೇಜಾರಾದಾಗ ಏನು ಮಾಡ್ತೀವಿ, ಮತ್ತೊಬ್ರು ಯಾರು ಮುಂದಾದ್ರು ಹೇಳ್ಕೋಬೇಕು ಅಂತ ಮನಸ್ಸಾಗಿರ್ತದೆ. ಹಾಗೆ ಒಬ್ಬರು ಅಕ್ಕೋರು ಏನು ಮಾಡಿದ್ರಂತೆ, ಮನಸ್ಸು ಬೇಜಾರಾಗಿದ್ದಂತೆ ಅವ್ರು ಏನೋ ತಮ್ಮ ವಿಚಾರ ಇತ್ತು ಅಂತಂದರೆ ಮೊಮ್ಮರವ್ರ ಮುಂದೆ ಹೇಳಬೇಕು ಅಂತ ಯಾವಾಗಲೂ ಮೊಮ್ಮರವ್ರ ಮುಂದೆ ಹೇಳ್ಕೊತಿದ್ರಂತೆ. ಅವಾಗ ಒಂದ್ಸರಿ ಏನಾಗಿತ್ತು, ಮೊಮ್ಮರವರು ಇರಲಿಲ್ಲ, ಮೊಮ್ಮರವ್ರ ಎದುರುಗಡೆ ಹೇಳ್ಕೋಬೇಕು ಅಂತ ವಿಚಾರ ಮಾಡ್ಕೊಂಡು ಕುಂತಿದ್ರು. ಮತ್ತು ಬಂದ ಕೂಡಲೇ ಮೊಮ್ಮನ ಮುಂದೆ ಹೇಳಿರಂತೆ, ಮೊಮ್ಮ ಈ ರೀತಿ ಆಯಿತು ಅಂತ ಮೊಮ್ಮ ಹೇಳಿದಂತೆ. ಅವಾಗ ಈ ಶಬ್ದ ಹೇಳಿದ್ರಂತೆ, ಹರ್ ಗಡಿ ಅಂತಿಮ ಗಡಿ ಅಂತ. ಏನು 2 ದಿವಸ ಏನು ಆ ವಿಚಾರಗಳನ್ನು ಮನಸ್ಸೊಳಗೆ ಇಟ್ಕೊಂಡು ಕುಂತೀವೋ ಅದೇ ಸಮಯದಲ್ಲಿ ಅಂತಿಮ ಕ್ಷಣ ಆಗಿತ್ತು ಅಂತಂದರೆ ಅಂತಮತಿ ಸೋಗತಿ ಅಂತ ಬಾಬಾ ಹೇಳ್ತಾರೆ. ಅಂತ್ಯದಲ್ಲಿ ನಮ್ಮ ಮನೋವೃತ್ತಿ ಏನಾಗ್ತದೆ ಅದೇ ಗತಿಯನ್ನು ಹೊಂದುತ್ತೀವಿ ಅಂತ. ಅದಕ್ಕೆ ಆ ಕ್ಷಣದೊಳಗನೆ ಅಂತ್ಯ ಸಮಯ ಆಗಿತ್ತು ಅಂತಂದರೆ ಅದಕ್ಕೆ ಏನೇ ಇರಲಿ ನಮ್ಮ ಪುರುಷಾರ್ಥ ಮಾಡಬೇಕು ಅಂದರೆ ಪ್ರತಿ ಸಮಯ ಅಂತಿಮ ಕ್ಷಣ ಇದೆ. ನನ್ನ ಅಂತಿಮ ಕ್ಷಣ ಪ್ರತಿ ಕ್ಷಣನೂ ಚೆನ್ನಾಗಿತ್ತು ಅಂತಂದರೆ ನನ್ನ ಭವಿಷ್ಯದ ಕ್ಷಣನೂ ಸಹಿತ ಏನಾಗ್ತದೆ, ನನ್ನ ಗತಿನೂ ಸಹಿತ ಏನಾಗ್ತದೆ, ಶ್ರೇಷ್ಠ ಗತಿಯನ್ನು ಹೊಂದೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊಮ್ಮರವರು ಕೊನೆಯ ಸಮಯದಲ್ಲಿದ್ದಾಗ ಬಾಬಾ ಏನು ಮಾಡಿದ್ರಂತೆ, ಬಾಬಾರವ್ರಿಗೆ ಗೊತ್ತಿತ್ತು. ಆದರೆ ಮೊಮ್ಮರವ್ರಿಗೆ ದೇಹಕ್ಕೆ ಎಷ್ಟೇ ತೊಂದರೆ ಇದ್ದರೂ ಕೂಡ ಆ ತೊಂದರೆ ಅನುಭವ ಬೇರೆಯವರಿಗೆ ಕಾಣುವಂತೆ ಇರ್ತಿರಲಿಲ್ಲ. ಯಾಕಂದರೆ ಅವರು ಆತ್ಮದ ಸ್ಮೃತಿಯ ಸ್ಥಿತಿಯಲ್ಲಿ ಇರುವಂತಹ
ಶಕ್ತಿಶಾಲಿ ಸ್ಥಿತಿ ಇದ್ದಾಗ ಬೇರೆಯವ್ರಿಗೇನು ಇವ್ರಿಗೆ ಆರಾಮಿಲ್ಲ ಅಂತ ಗೊತ್ತಾಗ್ತಿರಲಿಲ್ಲ. ಅವ್ರ ಕೊನೆ ದಿನ ಬಾಬಾ ಏನು ಹೇಳಿದ್ರಂತ, ಮಮ್ಮನವ್ರಿಗೆ ನೀವೆಲ್ಲರಿಗೂ ದೃಷ್ಟಿ ಕೊಡಬೇಕು ಅಂತ. ಆಮೇಲೆ ದೃಷ್ಟಿ ಕೊಡಬೇಕು ಅಂತಂದಾಗ ಮಮ್ಮ ಶರೀರ ತೊಂದರೆ ಇದ್ರೂ ಕೂಡ ಬಾಬಾ ಏನು ಹೇಳ್ತಾರಲ್ಲ ಒಂದು ಮಾತನ್ನು ಕೂಡ ಅವರು ಹೆಚ್ಚು ಕಡಿಮೆ ಪ್ರತಿಯೊಂದು ಮಾತನ್ನು 100% ಸ್ವೀಕಾರ ಮಾಡ್ತಿದ್ರು. ಅವತ್ತೂ ಕೂಡ ಮಮ್ಮ ಏನು ಮಾಡಿದರು, ಬಾಬಾರವರ ಹೇಳಿದ ಒಂದು ಮಾತನ್ನು ಸ್ವೀಕಾರ ಮಾಡಿ ಎಲ್ಲ ಮಕ್ಕಳಿಗೂ ದ್ರಾಕ್ಷಿ ಕೊಟ್ಟರು. ಅಲ್ಲೇ ಬಾಬಾರವರ ಅಂಗದೊಳಗೆ ಕುಟೀರದ ಎದುರುಗಡೆ ದ್ರಾಕ್ಷಿ ಗಿಡ ಅದಾವ ನೋಡ್ರಿ, ಅಲ್ಲಿ ದ್ರಾಕ್ಷಿ ಆಗಿದ್ದಂತೆ ಆ ದ್ರಾಕ್ಷಿ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ವಿದಾಯ ಹೇಳಿದರು. ಬಾಬಾರವ್ರ ಮಾತು ಮಮ್ಮನವ್ರು ಯಾವ ರೀತಿ ಸ್ವೀಕಾರ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಘಟನೆ ಹೇಳಿದ್ದಾರೆ. ಈಗ ಎಲ್ಲರೂ ಬಾಬಾರ ಮೇಲಕ್ಕೆ ಎಲ್ಲ ಬ್ರಹ್ಮವತ್ಸರು ಬಾಬಾರ ಮಕ್ಕಳು ಬಂದಿದ್ರು. ಎಲ್ಲ ಬಾಬಾರ ಮೇಲನೆ ಎಲ್ಲ ಮುಗಿದು ಮುಗಿದ ಮೇಲೆ ಬಾಬಾ ಎಲ್ಲ ಮಕ್ಕಳಿಗೂ ಖುಷಿಯಿಂದ ವಿದಾಯ ಹೇಳ್ತಾರಲ್ಲ, ವಿದಾಯ ಹೇಳಿದರು. ಆಮೇಲೆ ವಿದಾಯ ಹೇಳಿದ ಮೇಲೆ ಎಲ್ಲ ಮಕ್ಕಳು ಹೋದರು. ಅವಾಗ ಬಾಬಾ ಏನು ಹೇಳಿದ್ರಂತೆ ಮಮ್ಮರವ್ರಿಗೆ, ಮಮ್ಮ ಹಲ್ವಾ ಮಾಡಬೇಕು ಅಂತ ಹೇಳಿದ್ರು. ನಾವಾಗಿದ್ರೆ ಏನು ಮಾಡ್ತಿದ್ದೀವಿ, 10 ಮಾತು ಹೇಳ್ತಿದ್ದೀವಿ. ಆದರೆ ಮಮ್ಮ ಏನು ಹೇಳಿದ್ರಂತೆ, ಹಾಜಿ ಅಂತೇಳಿ ಹಲ್ವಾ ಮಾಡಿದ್ರಂತೆ. ಯಾಕಂದ್ರೆ ಬಾಬಾರವ್ರಿಗೆ ಏನದ ಅಂತ ಅವರು ಬಾಬಾರವ್ರಿಗೆ ಎಲ್ಲ ಗೊತ್ತಿತ್ತು. ಅದಕ್ಕೆ ಬಾಬಾ ಏನು ಮಾಡಿದ್ರು, ಹಲ್ವಾ ಮಾಡಿದ್ರು. ಆಗ ಮೈನಿ ಬಾಯಿ ಬಂದು ಕೇಳಿದ್ರಂತ, ಎಲ್ಲರೂ ಹೋಗ್ಬಿಟ್ಟಾರ. ಹೋಗ್ಬಿಟ್ಮೇಲೆ ಬಾಬಾ ಎಷ್ಟು ಹಲ್ವಾ ಯಾರಿಗೆ ತಿನ್ನಿಸ್ತಾರೆ, ಯಾಕೆ ಹಲ್ವಾ ಮಾಡ್ತೀರಿ, ಬಾಬಾ ಹೇಳಿದ್ಕೊಳ್ಳೆ ಮಾಡೇ ಬಿಡೋದೇನಾದ್ರೆ ಅಂತ. ಅವ್ರ ಮುಗುಣಕ್ಕೂ ಬಾಬಾ ಹೇಳಿರೋದೇ ನಾವು ಸ್ವೀಕಾರ ಮಾಡಿ ಬಾಬಾ ಹೇಳಿರೋಂಥ ಆಜ್ಞೆ ಪಾಲನೆ ಮಾಡ್ತೀನಿ ಅಂತ ಮಾಡಿದ್ರಂತ. ನಂತರದಲ್ಲಿ ಏನಾಯ್ತಂತ, ಅವರೆಲ್ಲರೂ ಏನು ಹೋಗಿದ್ರಲ್ಲ, ಅವ್ರು ಹೋಗುವಂತಹ ಟ್ರೈನ್ ಹೋಗ್ಬಿಟ್ಟಿದ್ದಾರೆ, ಪಾಸ್ ಆಗಿಬಿಟ್ಟಿದ್ದಾರೆ. ಮತ್ತೆ ಬಾಬಾ ಏನು ಮಾಡಿದ್ರಂತ, ಆ ಟ್ರೈನ್ ಹೋದ್ಮೇಲೆ ಹೋಗ್ಬೇಕಾಗಿತ್ತಲ್ಲ, ನಾವು ಉಳಿದೀವಲ್ಲ ಅಂತ ಅನಿಸ್ತದಲ್ಲ, ಇಲ್ಲ ಏನಾಗಿದ್ದು ಅದರೊಳಗೆ ಕಲ್ಯಾಣನೇ ಅದ. ಅದಕ್ಕೆ ಅವರೆಲ್ಲರಿಗೂ ಇದನ್ನು ಹಲ್ವಾ ಕೊಟ್ಟು ಕಳಿಸ್ತೀನಿ ಅಂತ ಬಾಬಾ ತೊಗೊಂಡೋಗಿ ಹಲ್ವಾ ಏನು ಮಾಡಿದ್ರಂತೆ ಎಲ್ಲ ಮಕ್ಕಳಿಗೂ ಕೊಟ್ಟರಂತೆ. ಅದಕ್ಕೆ ಪ್ರತಿಯೊಂದರೊಳಗೂ ಏನಿರ್ತದೆ, ಬಾಬಾ ಜಾನನ ಹಾರ ಅಂತ ಹೇಳ್ತಾರೆ. ಅದಕ್ಕೆ ಮಮ್ಮಾರವರು ಹುಕುಂ ಚಲಾಗೆ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ, ಬಾಬಾನೇ ಇವ್ರ ಮುಖಾಂತರ ನಡೆಸ್ತಾ ಇದ್ದಾರೆ ಅಂತ. ಒಂದ್ಸರಿ ಘಟನೆ ಏನು ಅಂತಂದರೆ, ಮಮ್ಮರವರಿಗೆ ಯಾವುದೋ ವಿಷಯಗಳಿಗೆ ಕಣ್ಣೀರು ಬಂದಿತ್ತಂತ. ಬಾಬಾ ಏನು ಹೇಳಿದ್ರಂತ, ನೀ ಯಾರು ಅಂತ, ನೀನು ವಿಶ್ವದ ಒಂದು ಮಹಾರಾಣಿ ಆಗುವಂಥವ್ರು, ಇಂತಹ ಮಹಾನ್ ಆತ್ಮ ಜ್ಞಾನದೇವಿ, ಈ ಯಜ್ಞಕ್ಕೆ ತಾಯಿ ಆದಂಥವರು ನಿಮ್ಮ ಕಣ್ಣಿಂದ ನೀರು ಬರಬಾರ್ದು ಅಂತ. ಕಣ್ಣಾರ ನೀರು ಬಂದಿರೋದ ಕಣ್ಣೀರು ಏನು ಮಾಡಿದ್ರಂತ, ಅಂಟಿಸ್ಕೊಂಡ್ರಂತ. ಇವತ್ತಿನಿಂದ ಬಾಬಾ ಎಂದು ನಾನು ಕಣ್ಣೀರು ತೆಗೆಯೋದಿಲ್ಲ ಅಂತ ಹೇಳಿದ್ರಂತ. ಕೊನೆಯವರೆಗೂ ಮಮ್ಮಾರವ್ರ ಕಣ್ಣಿಂದ ನೀರು ಬರಲಿಲ್ಲ ಅಂತ. ಈ ರೀತಿ ಮಮ್ಮಾರವರ ಜೀವನದಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡಿದಾಗ ನಾವು ಅವರ ಹೆಜ್ಜೆಯಲ್ಲಿ ಇಟ್ಟು, ನಾವು ಮಮ್ಮಾರವ್ರನ್ನ ಯಾರು ನೋಡಿಲ್ಲ, ಆದರೂ ಕೂಡ ಮಮ್ಮಾರವರ ದೃಷ್ಟಿ ತಗೊಂಡಾಗ ಎಂಥ ಅನುಭವ ಆಗ್ತದೆ. ಸಾಕಾರದಲ್ಲಿಯೇ ನಾವು ಮಮ್ಮಾರವರ ದೃಷ್ಟಿ ತಗೊಳ್ತಾ ಇದ್ದೀವಿ. ಈ ಜಡ ಚಿತ್ರದ ಮೂಲಕ ಸೂಕ್ಷ್ಮ ರೂಪದಿಂದ ನಮಗೇನು ಮಾಡ್ತಾ ಇದ್ದಾರೆ, ಅನುಭವ ಮಾಡಿಸ್ತಾ ಇದ್ದಾರೆ. ಆ ಒಂದು ಶಕ್ತಿ ಮಮ್ಮಾರವರಲ್ಲಿ ಇದೆ. ಅದಕ್ಕೆ ಮಮ್ಮಾರವರು, ಅದಕ್ಕೆ ನಾವು ಎಷ್ಟೋ ಸರಿ ಏನಂತೀವಿ, ಎಲ್ಲ ಶ್ರೀಮಂತ ಇರೋರು ಮಾತ್ರ ಬಾಬಾವ್ರ ಮನೆಯೊಳಗೆ ಎಲ್ಲೇ ಬೆಲೆ ಇರ್ತದೆ ಅಂತೀವಿ. ಅಥವಾ ಶ್ರೀಮಂತ ಇರುವವರು, ಭಾಳ ಧನದ ರೂಪದಲ್ಲಿ ಸೇವೆ ಮಾಡಿರುವಂಥವರು, ಅವರು ಪುರುಷಾರ್ಥ ಒಳ್ಳೆಯದು ಮಾಡಿ ಒಳ್ಳೆಯ ಪದವಿ ತಗೋಬಹುದು ಅಂತ ವಿಚಾರ ಮಾಡ್ತಿರ್ತೀವಿ. ಅದಕ್ಕೆ ಮಮ್ಮಾರವರು ಬಾಲ್ಯದಲ್ಲಿದ್ದಾಗ ಅವ್ರ ತಂದೆ ಮುತ್ತು ರತ್ನದ ವ್ಯಾಪಾರಿ, ಬಂಗಾರ ಬೆಳ್ಳಿ ವ್ಯಾಪಾರಿ ಇದ್ರಂತೆ. ದೊಡ್ಡದ ಅವ್ರಿಗೆ ನುಕ್ಸಾನ ಆಯಿತು, ನಷ್ಟ ಆಯಿತು. ಅದೇ ಒಂದು ವಿಚಾರದಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರ ತಂದೆ ತೀರ್ಕೊಂಡು ಹೋದ್ರಂತೆ. ಮತ್ತೆ ಅವ್ರ ಅಜ್ಜಿ ತವ್ರ ಮನೆ ಸಿಂಧ ಹೈದರಾಬಾದ್ ಇದ್ದಂತೆ, ಅವ್ರ ತಾಯಿ ತವ್ರ ಮನೆ. ಅವ್ರ ತಾಯಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ರಂತೆ. ಬಂದು ಬಡತನದಲ್ಲಿ ಇದ್ದರು. ಅವರಲ್ಲಿ ಎಲ್ಲ ಬಡತನದಲ್ಲಿ ಇದ್ರೂ ಸಹಿತ ಅವ್ರ ಹತ್ರ ಭಾಳ ವಿಶೇಷತೆ ಇತ್ತಂತೆ. ಪ್ರಕಾಶನಿ ದಾದಿ ಹೇಳ್ತಿದ್ರು, ಬಿಳಿ ಒಂದು ಡ್ರೆಸ್ ಹಾಕ್ಕೊಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹಾಡು ಹೇಳ್ತಿದ್ರಂತ. ಭಾಳ ಧ್ವನಿ ಭಾಳ ಚೆನ್ನಾಗಿತ್ತು. ಆಮೇಲೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿದ್ರು, ಗಂಭೀರ ಆಗಿದ್ರು, ವಿಶಾಲ ಭಾವನೆ ಇರುವಂಥವ್ರು. ಆಮೇಲೆ ದೇಹದಾಢ್ಯನೂ ಕೂಡ ವಿಶಾಲತೆಯಿಂದ ಕೂಡಿತ್ತು.
ಆಮೇಲೆ ಅವರು ಎಷ್ಟೋ ಜನರ ಮಧ್ಯೆ ಒಬ್ಬರೇ ಹೊರಟಿದ್ರು ಸಹಿತ ಆ ಎಲ್ಲರೊಳಗೂ ಅವರು ಎದ್ದು ಕಾಣುವಂತಹ ವ್ಯಕ್ತಿತ್ವ ಅವ್ರದ್ದಿತ್ತು. ಶಾಲೆಯೊಳಗೂ ಸಹಿತ ಫಸ್ಟ್ ಬರ್ತಿದ್ರು. ಮೊದಲು ಶಾಲೆಯೊಳಗೆ ಅವರು ತಾತಿಯವರೆಲ್ಲರೂ ಕೂಡ ಹೋಗ್ತಿದ್ರು, ಮೊದಲು ಗೊತ್ತಿರಲಿಲ್ಲ. ನಂತರ ಯಜ್ಞದಲ್ಲಿ ಬಂದ ಮೇಲೆ ಅಮ್ಮಾರವರಿಗೆ ಈ ಒಂದು ಓಂ ಧ್ವನಿ ಹೇಳ್ತಿದ್ರು. ಯಜ್ಞದಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಓಂ ಧ್ವನಿ ಹೇಳ್ತಿದ್ರು. ಅಮ್ಮಾರವರು ಓಂ ಧ್ವನಿ ಹೇಳ್ತಾ ಹೇಳ್ತಾ ಧ್ಯಾನಾವಸ್ಥೆಯಲ್ಲಿ ಹೋಗ್ತಿದ್ರು. ಆ ಯಜ್ಞದ ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಹೆಸರಿನ ಜೊತೆಗೆ ಓಂ ರಾಧೆ, ಓಂ ಶೋಭಾ, ಓಂ ಓಂ ಅಂತಂದೇ ಅವ್ರ ಹೆಸರು ಕರಿತಿದ್ದಾರೆ. ಆ ರೀತಿ ಮಮ್ಮಾರವ್ರಿಗೂ ಕೂಡ ಓಂ ರಾಧೆ ಅಂತ ಮಮ್ಮಾರವ್ರಿಗೆ ಕರೀತಿದ್ರು. ಆ ಯಜ್ಞದಲ್ಲಿ ಈ ರೀತಿ ಸಣ್ಣವರಿದ್ದಾಗಿನಿಂದ ಅವರಲ್ಲಿ ವಿಶೇಷತೆ ಇತ್ತು. 18 ವರ್ಷ ಆದಮೇಲೆ ಬಾಬುರವರನ್ನ ಯಜ್ಞದ ತಾಯಿ ಅಂತ ನಿಮಿತ್ತ ಮಾಡಿದರು. ತಾಯಿಯ ಜವಾಬ್ದಾರಿಯನ್ನು ಹೊತ್ತು ಎಲ್ಲರನ್ನೂ ಈ ಒಂದು ಸಂಘಟನೆಯನ್ನು ಮುಂದುವರಿಸೋದಕ್ಕೆ ನಿಮಿತ್ತ ಆದರು. ಈ ಯಜ್ಞದ ಆಡಳಿತದಲ್ಲಿ ಮೊದಲ ಆಡಳಿತಾಧಿಕಾರಿಣಿ ಅಂತ ಮಮ್ಮಾರವರು. ಬಾಬಾ ಏನು ಮಾಡಿದರು, ಬ್ರಹ್ಮ ಬಾಬಾ ಅಂತ ಇದ್ದರು. ಆದರೆ ಬಾಬಾ ಏನು ಮಾಡಿದರು, ಹೆಣ್ಣು ಮಕ್ಕಳನ್ನೇ ಈ ಒಂದು ಸಂಸ್ಥೆಯ ಮುಖ್ಯಸ್ಥರನ್ನಾಗಿ, ಅಂದರೆ ಮುಖ್ಯ ಆಡಳಿತಾಧಿಕಾರಿಣಿ ಆಗಿರಬೇಕು ಅಥವಾ ಜವಾಬ್ದಾರಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಇರಬೇಕು ಅಂತ ಏನು ಹೇಳ್ತಾರೆ. ಮೊದಲ ಆಡಳಿತ ಅಧಿಕಾರಿಣಿ ಮಮ್ಮಾರವರು ಆಗಿ ಈ ಯಜ್ಞವನ್ನು ಸುರಳಿತವಾಗಿ ನಡೆಸಿಕೊಂಡು ಈ ಒಂದು ಉನ್ನತ ಅವಸ್ಥೆಗೆ ಈ 100 ವರ್ಷಗಳ ಅವಧಿಯಲ್ಲಿ, ಅಂದರೆ ಈ 90 ವರ್ಷ ಆಯಿತು ಬಾಬಾರವರು ಬಂದು, ಈ ಅವಧಿಯಲ್ಲಿಯೇ ಒಂದು ಯೋಗ್ಯವಾಗಿರುವಂಥ ಸಮರ್ಥ ನೇತೃತ್ವವನ್ನು ವಹಿಸಿ ಈ ಎಲ್ಲ ಬ್ರಹ್ಮಾವತ್ಸರ ಈ ಬಾಬಾ ಏನಂತ ಹೇಳ್ತಾರೆ, ಈ ಪಾಂಡವ ಸೈನ್ಯ ಅಂತ ಹೇಳ್ತಾರೆ ಬಾಬಾ. ಇದು ಯಾವುದು ಎಂಥ ಸೈನ್ಯ ಅಂತ ಹೇಳ್ತಾರೆ ಬಾಬಾ? ಪಾಂಡವ ಸೈನ್ಯದ ಮುಂದಾಳುವಾಗಿ ಸೇನಾಪತಿಯಾಗಿ ಈ ಒಂದು ಯಜ್ಞವನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿಲ್ಲ, ಇನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಥೂಲವಾಗಿ ನಮ್ಮ ಜೊತೆಗೆ ಇಲ್ಲದೆ ಹೋದರೂ ಕೂಡ ಸೂಕ್ಷ್ಮವಾಗಿ ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರು ಮತ್ತು ಯಜ್ಞದ ಎಲ್ಲ ಹಿರಿಯರು ಎಲ್ಲರೂ ಈ ಒಂದು ಯಜ್ಞವನ್ನು ನಮ್ಮನ್ನೆಲ್ಲ ಕರ್ಕೊಂಡು, ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಸೈನ್ಯವನ್ನು ತಗೊಂಡು ಈ ಒಂದು ಕಲಿಯುಗಿ ಜಗತ್ತಿನ ವಿಕಾರಿ ಗುಣಗಳ ಅಸುರರ ಮೇಲೆ ವಿಜಯವನ್ನು ಪಡೆದು ಸತ್ಯುಗಿ ಜಗತ್ತಿಗೆ ಹೋಗುವಂತಹ ಒಂದು ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಈ ರೀತಿ ಮುಂದೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಈ ಒಂದು ಮಮ್ಮಾರವರಿಗೆ ಕೋಟಿ 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 ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸೋಣ. ನಾವೆಲ್ಲರೂ ಇವತ್ತು ಈ ರೂಪದಲ್ಲಿ ಕೂತ್ಕೊಂಡಿದ್ದೀವಿ. ಯಾವುದೋ ಒಂದು ಜ್ಞಾನದ ಏನು ಗೊತ್ತ ಒಂದು ಅಂಶನೂ ಒಂದು ಅಗಳಲ್ಲೂ ಸಹಿತ ನಮ್ಗೆ ಏನೂ ಅರಿವು ಇಲ್ಲದೇ ಇರುವಂಥವರಿಗೆ ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟು ಲೌಕಿಕದಿಂದ ಅಲೌಕಿಕದೆಡೆಗೆ, ಸಾಧಾರಣತೆಯಿಂದ ಶ್ರೇಷ್ಠತೆಯೊಳಗೆ, ದಿವ್ಯತೆ ಕಡೆಗೆ ಕರೆದುಕೊಂಡು ನಮ್ಮನ್ನು ಹೋಗ್ತಾ ಇದ್ದಾರೆ. ನಾವೊಂದು ಇಂತಹ ಉನ್ನತ ಅವಸ್ಥೆ, ಉನ್ನತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀವಿ ಇವತ್ತು. ಅಂದರೆ ಅದು ಎಲ್ಲದಕ್ಕೂ ಕೊಡುಗೆ ಯಾರ್ದು ಅಂತಂದರೆ ನಮ್ಮ ಹಿರಿಯರದು. ಮಮ್ಮಾರವರು ಹಿರಿಯರು ಅವ್ರದ್ದು. ಅದಕ್ಕೆ ನಮ್ಮ ಪ್ರತಿ ಉಸಿರು ಕೂಡ ಬಾಬಾರವ್ರ ಜೊತೆಗೆ, ಬ್ರಹ್ಮ ಬಾಬಾರವ್ರ ಜೊತೆಗೆ ಮಮ್ಮಾರವರದ್ದು ಕೂಡ ಏನಿದೆ ಬಲವಾದಂತಹ ಅಥವಾ ಬಹಳಷ್ಟು ಭಾರವಾದಂತಹ ಕೊಡುಗೆ ನಮಗೆ ಅವರಿಂದ ತಗೊಂಡಿದ್ದೀವಿ. ಅದಕ್ಕೆ ನಾವು ಉಸಿರು ಕ್ಷಣ ಕ್ಷಣನೂ ಕೂಡ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಕಡಿಮೆ. ಅದಕ್ಕೆ ನಾವು ಅವರು ಕೊಟ್ಟಿರುವಂಥದ್ದನ್ನು ಜೀವನದಲ್ಲಿ ಉಪಯೋಗ ಮಾಡಿಕೊಂಡು ಅದನ್ನು ಅನೇಕ ಆತ್ಮಗಳಿಗೆ ಕೊಡುವಂತಹ ಕಾರ್ಯವನ್ನು ಮಾಡಿದ್ದೀವಿ ಅಂತಂದರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದು ಸಾರ್ಥಕ ಆಗ್ತದೆ. ಬರೀ ನಾವು ಶಬ್ದಗಳ ಮುಖಾಂತರ ಅಷ್ಟೇ ಅಲ್ಲ, ನಮ್ಮ ಸ್ವಯಂ ಪರಿವರ್ತನೆಯಿಂದ ಕರ್ಮದ ಮೂಲಕ ಅರ್ಪಿಸಿದ್ದೀವಿ ಅಂತಂದರೆ ಅವರಿಗೆ ನಾವು ಧನ್ಯವಾದ ಅರ್ಪಿಸುವಂಥದ್ದು ಸಾರ್ಥಕ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಬಾಬಾರವರ ಮಕ್ಕಳು, ಮಮ್ಮಾರವರ ಮಕ್ಕಳು, ನಮ್ಮೆಲ್ಲ ಒಂದು ನಮ್ಮ ಒಳಗಡೆ ಇರುವಂತಹ ಅನೇಕ ನ್ಯೂನತೆಗಳನ್ನು ತೆಗೆದುಹಾಕಿ ಸಂಪೂರ್ಣ ಸ್ಥಿತಿ, ಸಂಪೂರ್ಣ ಅವಸ್ಥೆಯನ್ನು ತಲುಪುವುದಕ್ಕಾಗಿ ಕ್ಷಣನೂ ಪರಿವರ್ತನೆ ಮಾಡೋಣ. ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ. ಅದಕ್ಕೆ ಸನ್ ಶೋಸ್ ಫಾದರ್ ಅಂತ ಹೇಳ್ತಾರೆ. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಮಾಡ್ತಾರೆ. ಹಾಗೆ ಬಾಬಾ ಮತ್ತು ಮಮ್ಮಾರವರನ್ನು ಪ್ರತ್ಯಕ್ಷ ಮಾಡುವಂತಹ ಲಕ್ಷ್ಯವನ್ನು ಇಟ್ಟುಕೊಂಡು